ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಜಾನ್ವರಿ ಕಳೆದು ಫೆಬ್ರವರಿಗೆ ಬಂದಾಯ್ತು. ಇಂದಿರಾ ಕಿಟ್ ಬಗ್ಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಚಾನೆಲ್ ಫುಲ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಜಾನ್ವರಿ ತಿಂಗಳಲ್ಲಿ ಇಂದಿರಾ ಕಿಟ್ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಹರಿದಾಡೋದಕ್ಕೆ ಶುರುವಾಯ್ತು. ಜನವರಿಯಿಂದ ಕೊಡ್ತಾರೆ, ಫೆಬ್ರವರಿಯಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಫೆಬ್ರವರಿಗೆ ಬಂದಾಯ್ತಲ್ಲ, ಈಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕಲ್ವಾ. ಹೇಗನು ಇನ್ನೇನು ನೀವು ರೇಷನ್ ನ ತಗೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಸಿದ್ಧತೆನ ಮಾಡ್ಕೋತಾ ಇರ್ತೀರಾ. ಬಿಕಾಸ್ 10ನೇ ತಾರೀಕು ಆಗ್ತಾ ಬರುತ್ತೆ. ಇನ್ನೇನು ಆಲ್ಮೋಸ್ಟ್. ಸೊ ರೇಷನ್ ಡಿಪೋಗಳ ಮುಂದೆ ಹೋಗಿ ನೀವು ರೇಷನ್ ನ ತಗೊಳೋದಿಕ್ಕೆ ಟೈಮ್ ಆಗುತ್ತೆ. ಸೊ ಮುಂಚಿತವಾಗಿ ನಾನು ಹೇಳಿದ್ರೆ ನಿಮಗೆ ಒಂದಷ್ಟು ಏನು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ ನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗ್ ನಾನು. ಇಂದಿರಾ ಕಿಟ್ಟು ಕೊಡ್ತಾರೆ ಅದು ಇದು ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಅನ್ನಭಾಗ್ಯದ್ದು ಅಕ್ಕಿ ದುಡ್ಡು ಬಗ್ಗೆನು ಕೆಲವೊಂದಷ್ಟು ಮಾತಿದೆ, ಅದ್ರ ಬಗ್ಗೆನು ಹೇಳ್ತೀನಿ ನಿಮ್ಗೆ. ಅನ್ನಭಾಗ್ಯದು ಅಮೌಂಟ್ ಇನ್ನ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ರಿ. ಹಾಗೇನೆ ಸರ್ಕಾರ ಇಷ್ಟು ದಿನ ಸತತವಾಗಿ ಆಲ್ಮೋಸ್ಟ್ 1 ವರ್ಷ ಆಯ್ತು ನಿಮ್ಗೆ ಅಕ್ಕಿ ಹಣ ನಿಂತಿ. ಸೊ ಅಕ್ಕಿ ಹಣನ ನಿಲ್ಸ್ಬಿಟ್ಟು ರೇಷನ್ ನ ಕೊಡೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 1 ವರ್ಷ ಆಯ್ತು ನಿಮಗೆ. ಇಲ್ಲಿ 2 ತಿಂಗಳದ ಹಣನ ಕೂಡ ಕೊಟ್ಟಿಲ್ಲ. ಆಮೇಲೆ ವಿಪಕ್ಷದವರು ಕೇಳಿದಾಗ ಗೌರ್ಮೆಂಟ್ ಏನು ಉತ್ತರ ಕೊಡ್ತು ಅಂದ್ರೆ, ನಾವು ಕೇವಲ 1 ತಿಂಗಳ ಹಣ ಮಾತ್ರ ಕೊಟ್ಟಿಲ್ಲ, ಇನ್ 1 ತಿಂಗಳದ್ದು ಕೊಟ್ಬಿಟ್ಟಿದೀವಿ ಅಂತ ಹೇಳಿದ್ರು. ಬಟ್ ಪ್ರಾಕ್ಟಿಕಲಿ ನೋಡಿದ್ರೆ ನಮ್ ಜನಕ್ಕೆ 2 ತಿಂಗಳು ಹಣ ಆಕ್ಚುಲಿ ಬಂದಿಲ್ಲ ಇನ್ನ. ಅದ್ರ ಬಗ್ಗೆ ಪ್ರಶ್ನೆ ಮಾಡಿರೋದಕ್ಕೆ ಸರ್ಕಾರ ಹೇಳ್ತು ಆದಷ್ಟು ಬೇಗ ನಾವು ಅನ್ನಭಾಗ್ಯದು ಏನು ಪೆಂಡಿಂಗ್ ಅಮೌಂಟ್ ಇದೆ ಅದನ್ನ ಕೂಡ ನಾವು ಜಮಾ ಮಾಡ್ಬಿಡ್ತೀವಿ, ನಾವ್ ಹಣನ ಇನ್ನ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ, ಕ್ಲಿಯರೆನ್ಸ್ ನ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವತ್ತು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇನ್ ಪರ್ಟಿಕ್ಯುಲರ್ ಒಂದು ಡೇಟ್ ಆಗ್ಲಿ ಅಥವಾ ತಿಂಗಳಾಗ್ಲಿ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ. ಅಮೌಂಟ್ ನ ನಾವು ಕ್ಲಿಯರ್ ಮಾಡ್ತೀವಿ, ಇಟ್ಕೊಳ್ಳಲ್ಲ ಅಂತ ಹೇಳಿ ಒಂದು ಮಾತು ಬಂದಿದೆ. ಅಂದ್ರೆ ಅವ್ರಿಗೆ ನೆನ್ಪಿದೆ ಅಂತ ಆಯ್ತು. ಅಟ್ಲೀಸ್ಟ್ ಇವ್ರು ಹೇಳಿರೋದು ವಿಪಕ್ಷದವರು ಇವ್ರನ್ನ ಟೀಕೆ ಮಾಡ್ತಾರೋ ಕಾಲೆಳಿತಾರೋ ಒಟ್ನಲ್ಲಿ ಇವ್ರಾದ್ರೂ ನೆನ್ಪಿಸ್ತಾ ಇದಾರಲ್ಲ ಜನರ ಪರವಾಗಿ. ಹೌದೋ ನೀವು ಕೊಟ್ಟಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಜನರ ಪರವಾಗಾದ್ರೂ ಇವ್ರು ಧ್ವನಿ ಎತ್ತಿ ಅಟ್ಲೀಸ್ಟ್ ಅಮೌಂಟ್ ನ ರಿಲೀಸ್ ಮಾಡಿಸುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಅನ್ನಭಾಗ್ಯದ ಅಮೌಂಟ್ ಶೀಘ್ರದಲ್ಲೇ ಬರಬಹುದು ನಿಮ್ಮಗಳಿಗೆ. ಅಂಡ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಇಂದಿರಾ ಕಿಟ್ ಬಗ್ಗೆ ಅಂತೂ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ, ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ಕೊಡ್ತಾರಾ ಅಂತಾನೂ ಒಂದಷ್ಟು ಪ್ರಶ್ನೆಗಳಿದೆ. ಹೌದು, ನಿಮಗೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ನ ಕೊಡ್ಬೇಕು ಅಂತ ಹೇಳಿ ಇದನ್ನ ಪ್ಲಾನ್ ಮಾಡಿರುವಂತದ್ದು. ಯಾಕೆ ಅಂತ ಅಂದ್ರೆ ಇವರು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಕ್ಕಿಗಳನ್ನ ಖರೀದಿ ಮಾಡ್ತಾ ಇದ್ರಂತೆ ಗೌರ್ಮೆಂಟ್. ಹಾಗಾಗಿ ಏನಾಗಿದೆ, ಈಗ ಶಾರ್ಟೇಜ್ ಬಂದಿದೆ. ಈಗ ಕೇಂದ್ರ ಸರ್ಕಾರನು 5 ಕೆಜಿ, ರಾಜ್ಯ ಸರ್ಕಾರ 5 ಕೆಜಿ, ಟೋಟಲ್ 10 ಕೆಜಿ ಅಕ್ಕಿ ಸಿಗ್ತಾರೆ ನಿಮಗೆ. ಈ ಒಂದು ಅನ್ನಭಾಗ್ಯ ಯೋಜನೆ ಬಂದ್ಮೇಲೆ ನಿಮಗೆ ಅಕ್ಕಿ ಜೊತೆಗೆ ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರು. ಈಗ ವಾಪಸ್ ಅಕ್ಕಿನ ಕೊಡ್ತಿದ್ದಾರೆ. ಈಗ ಮತ್ತೆ ಅದನ್ನ ತಿರುಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಅಕ್ಕಿ ಶಾರ್ಟೇಜ್ ಇದೆ, ನಮ್ಮ ಹತ್ರ ಖರೀದಿ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಇಂದಿರಾ ಕಿಟ್ ನ ಪ್ಲಾನ್ ಮಾಡ್ಕೊಂಡಿರೋದು. ಓಕೆನಾ. ಇಂದಿರಾ ಕಿಟ್ ಅಲ್ಲಿ ಗೋಧಿ, ಎಣ್ಣೆ, ಆಮೇಲೆ ಸಕ್ಕರೆ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ಇವರ ಪ್ರಕಾರ ತಿಂಗಳಿಗೆ ನೀವು ಅಂದ್ರೆ ನಾವು ಎಣ್ಣೆ, ಗೋಧಿ, ಆಮೇಲೆ ಏನು ಉಪ್ಪು ಇದನ್ನೆಲ್ಲ ಕೊಟ್ಬಿಟ್ರೆ ತಿಂಗಳಿಗೆ ಒಂದು 500 ರೂಪಾಯಿ ಖರ್ಚು ಮನೆಯಿಂದ ಉಳಿಯುತ್ತೆ. ಬಿಕಾಸ್ ನಾವೇ ದಿನಸಿ ಕೊಡ್ತಾ ಇದೀವಲ್ಲ ಅಂತ ಹೇಳ್ತಾ ಇದ್ದಾರೆ. 500 ರೂಪಾಯಿ ಎಲ್ಲ ಉಳಿಯೋದಲ್ಲ, ಡೌಟ್ ಬಿಡಿ. ಯಾಕಂದ್ರೆ ನೀವು ಕೊಡೋ ಕ್ವಾಲಿಟಿ ಮತ್ತೆ ನೀವು ಕೊಡೋ ಎಣ್ಣೆನ ಎಲ್ಲರೂ ಬಳಕೆ ಮಾಡುವಂತದ್ದಾಗಿರ್ಬೇಕಲ್ವಾ. ಎಲ್ಲಾನು ಮ್ಯಾಟರ್ ಆಗುತ್ತೆ. ನೀವು ಹೇಳ್ಬಿಡೋದಲ್ಲ, ಅದನ್ನ ಜನ ಒಪ್ಕೊಂಡು ಅದನ್ನ ಅಡ್ಗೆಗೆ ಬಳಕೆ ಮಾಡುವಂತ ಕ್ವಾಲಿಟಿ ಆಗಿರುವಂತದನ್ನ ಕೊಟ್ರೆ ನೀವು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಏನೋ ಹುಳ ಬಿದ್ದಿರೋದು ಅರ್ಧಂಬರ್ಧ ಆಗಿರೋದೆಲ್ಲ ಕೊಟ್ಬಿಟ್ರೆ ನಮ್ ಜನ ಅದನ್ನ ಬಿಸಾಕ್ಬಿಟ್ಟು ಹೋಗ್ತಾರೆ. ನಿಜವಾಗ್ಲೂ ಯಾರು ಇಸ್ಕೊಳಲ್ಲ. ಇಂದಿರಾ ಕಿಟ್ ಅಲ್ಲಿ ಇಷ್ಟೆಲ್ಲ ಕೊಡ್ತೀವಿ ನಾವು. ಅದರಿಂದ ನಮ್ಗೆ ದಿನನಿತ್ಯ ಬಳಕೆಯಲ್ಲಿ ತಿಂಗಳಿಗೆ 500 ರೂಪಾಯಿ ಕಮ್ಮಿ ಆಗುತ್ತೆ ನಿಮ್ಮ ಒಂದು ಎಕ್ಸ್ಪೆನ್ಸಸ್ ಅಲ್ಲಿ ಅಂತ ಹೇಳಿ ಉದ್ದೇಶನ ಇಟ್ಕೊಂಡಿದ್ದಾರೆ. ಬಟ್ ಇದು ನಿಜವಾಗ್ಲೂ ಎಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ನಿಮಗೆ ಜನವರಿಯಿಂದ ಕೊಡ್ಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಫೆಬ್ರವರಿಯಿಂದ ನಿಮ್ಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ರೇಷನ್ ಡಿಪೋಗೆ ಹೋಗ್ತಿರಲ್ಲ, ಅಲ್ಲೇ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಕೊಟ್ರೆ ಅವರು ನಿಮ್ಗೆ ಎಂಟ್ರಿ ಮಾಡ್ಕೊಂಡು ಇಂದಿರಾ ಕಿಟ್ ನ ವಿತರಣೆ ಮಾಡ್ತಾರೆ. ಈಗ ಆಲ್ರೆಡಿ ಇಂದಿರಾ ಕಿಟ್ ವಿತರಣೆ ಬಹಳಷ್ಟು ಜಾಗಗಳಿಗೆ ಅಂದ್ರೆ ರೇಷನ್ ಡಿಪೋಗಳಿಗೆ ವಿತರಣೆ ಶುರುವಾಗಿದೆ. ಗೌರ್ಮೆಂಟ್ ಕಡೆಯಿಂದ ರೇಷನ್ ಡಿಪೋಗಳಿಗೆ ಇಂದಿರಾ ಕಿಟ್ ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ BPL ಕಾರ್ಡ್ ಇರೋರ್ಗೆ ಒಂದು ಬೇರೆ ಲೆಕ್ಕ ಇದ್ರೆ, ಅಂತ್ಯೋದಯ ಕಾರ್ಡ್ ಇರೋರ್ಗೆ ಬೇರೆ ಲೆಕ್ಕ ಇರುತ್ತೆ. ಇವಾಗ ಅಕ್ಕಿನೂ ಅಷ್ಟೇ. ನಿಮ್ಗೆ BPL ಅವ್ರಿಗೆ 5 ಕೆಜಿ ಕೊಟ್ರೆ ಅವ್ರಿಗೆ 7 ಕೆಜಿ ಕೊಡ್ತಾ ಇರ್ತಾರೆ. ಸೊ ಇಂದಿರಾ ಕಿಟ್ ಅಲ್ಲೂ ಸಮೇತ ಅಂತ್ಯೋದಯ ಕಾರ್ಡ್ ಇರೋರ್ಗೆ ಜಾಸ್ತಿ ಕೊಡ್ತಾರೆ, BPL ಅವ್ರಿಗೆ ಸರ್ಟನ್ ಲಿಮಿಟ್ ಅಂತ ಇರುತ್ತೆ. ಅಂಡ್ APL ಅವ್ರಿಗಂತೂ ಏನು ಸಿಗಲ್ಲ ಬಿಡಿ. ಸೊ ನೀವು BPL ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನಿಮ್ಗೆ ಬಹುಶಃ ಈ ಫೆಬ್ರವರಿ ತಿಂಗಳಿಂದ ಇಂದಿರಾ ಕಿಟ್ ಸಿಗುವಂತ ಚಾನ್ಸಸ್ ಗಳು ಇದಾವೆ. ನೀವು ರೇಷನ್ ಡಿಪೋಗೆ ಹೋದಾಗ
ಈ ನಿಮ್ಮ ಡಿಪೋಗಳಿಗೆ ಅದು ತಲುಪಿದ್ರೆ, ಆ ಕಿಟ್ಗಳು ಬಂದು ತಲುಪಿದ್ರೆ ಬಹುಶಃ ನಿಮ್ಗೆ ಈ ತಿಂಗಳಿಂದ ಕೊಡುವಂತ ಚಾನ್ಸಸ್ ಇದೆ. ಇಲ್ಲ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಅಕ್ಕಿ ಕಂಟಿನ್ಯೂ ಮಾಡ್ತಾರೆ. ಯಾವ ಭಾಗದಲ್ಲಿ ಅಥವಾ ಯಾವ ರೇಷನ್ ಡಿಪೋಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಆಗಿದೆ ಅಂದ್ರೆ ಅವ್ರ ಹತ್ರ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅದು ನಮಗೆ ಈ ಬಾರಿ ಮೇ ಬಿ ಈ ತಿಂಗಳು ನಮ್ಗೆ ಇಂದಿರಾ ಕಿಟ್ ಸಿಗುತ್ತೆ. ಅಕ್ಕಿ ಸಿಗಲ್ಲ, ಇಂದಿರಾ ಕಿಟ್ಟು ಸಿಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಒಂದು ಗೋಣಿಚೀಲದಲ್ಲಿ ಹಾಕಿಟ್ಟಿರ್ತಾರೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಆ ಕಿಟ್ನ ಎತ್ಕೊಂಡು ಬರೋದಷ್ಟೇನೆ, ಜಾಸ್ತಿ ಏನು ಇರೋದಿಲ್ಲ. ಸೊ ಅದನ್ನ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಫೆಬ್ರವರಿಯಿಂದ ಕಾರ್ಯರೂಪಕ್ಕೆ ಬರಬೇಕು ಅಂತ ಕೂಡ ಅದನ್ನ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ರು. ಬಹುಶಃ ಬರುತ್ತೆ ಈ ತಿಂಗಳಿಂದ ನಿಮಗೆ. ಬಿಕಾಸ್ ಇವಾಗ ನೋಡಿ 5ನೇ ತಾರೀಕು ಆಯ್ತು, ಇನ್ನ ನೋಡ್ತಾ ಇನ್ನೊಂದು 5 ದಿನ 10ನೇ ತಾರೀಕು ಆಗಿದ ತಕ್ಷಣ ನಮ್ ಜನ ರೇಷನ್ ಡಿಪೋಗಳ ಮುಂದೆ ಕ್ಯೂ ನಿಂತ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಕ್ಯೂ ಸಿಸ್ಟಮ್ ಎಲ್ಲಾನು ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದಾರೆ ಇವಾಗ. ಯಾಕಂದ್ರೆ ನೀವು ಹೋಗಿ ನಿಮ್ದು ತಮ್ ಇಂಪ್ರೆಷನ್ ಕೊಡ್ಬೇಕು, ಎಲ್ಲ ಎಂಟ್ರಿ ಮಾಡ್ಕೋಬೇಕು, ಇದಕ್ಕೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಟಕ್ ಟಕ್ ಅನ್ನಂಗೆ ಇನ್ಮೇಲೆ OTP ಬರುತ್ತೆ. OTP ಬಂದ ತಕ್ಷಣ ಹೇಳ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ರೇಷನ್ ಡಿಪೋಗೆ ಹೋಗ್ಬೇಕಾದ್ರೆ ನಿಮ್ಗಳಿಗೆ OTP ಬರುತ್ತೆ. ಆ OTP ಹೇಳಿದ್ರೆ ನೀವು ರೇಷನ್ ತಗೊಂಡು ಮನೆಗೆ ಬರ್ಬೋದು. ಏನಕ್ಕೆ ಈ ಒಂದು ಇದನ್ನ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈಗ ನೀವು ರೇಷನ್ ಡಿಪೋಗಳ ಮುಂದೆ ಹೋಗಿ ನಿಂತ್ಕೊಂತೀರಾ, ಸರ್ವರ್ ಡೌನ್ ಆಗಿರುತ್ತೆ. ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಒಂದ್ 2-3 ದಿನ ಹೋಗಿ ಬಂದು ಓಡಾಡ್ಸೋದಿಕ್ಕೆ ಶುರು ಮಾಡಿರ್ತಾರೆ. ಸೊ ಈ ನೆಪಗಳು ಇಟ್ಕೊಂಡು ಜನಕ್ಕೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅರ್ಧ ದಿನ ರೇಷನ್ ಡಿಪೋಗಳ ಮುಂದೆ ನಿಂತ್ಕೋಬೇಕು. ಎಲ್ಲರಿಗೂ ಕೆಲಸ ಇರುತ್ತೆ. ಸೊ ಹಾಗಾಗಿ ಬೇಡ, ಇದನ್ನ ಫಾಸ್ಟ್ ಆಗಿ ನಾವು ಪ್ರೊಸೀಡ್ ಮಾಡ್ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ನಾವು OTP ಮುಖಾಂತರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ರೇಷನ್ ಕಾರ್ಡ್ಗಳಿಗೆ OTP ಬರೋದು ಕಾರ್ಯರೂಪಕ್ಕೆ ಇನ್ನ ತಂದಿಲ್ಲ, ಬಟ್ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. OTP ಬಂದ್ಬಿಟ್ರೆ ಟಕ್ ಅಂತ ಹೇಳ್ಬಿಟ್ಟು ಅವ್ರವ್ರದ್ದೇನಿದೆ ಅವ್ರನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಅಂಡ್ ಇವಾಗ ರೇಷನ್ ಕಾರ್ಡ್ಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಮೇರಿ ರೇಷನ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಎಲ್ಲ ಇದೆ. ಆದ್ರೂ ಕರ್ನಾಟಕಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಯಾವ್ದು ಬಂದಿಲ್ಲ, ಅದನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಎಲ್ಲಾನು ಡೆವಲಪ್ ಮಾಡಿದ್ರೆ ಇನ್ನು ಫಾಸ್ಟ್ ಆಗುತ್ತೆ. ಇವಾಗ ಇರುವಂತ ಟೆಕ್ನಾಲಜಿಗೆ ತುಂಬಾ ಕ್ವಿಕ್ ಆಗಬೇಕು ಅಂಡ್ ಎಲ್ಲಾನು ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲಾನು ಫಾಸ್ಟ್ ಆಗಿ ಆದಷ್ಟು ನಮ್ ಜನಕ್ಕೆ ಇನ್ನ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಬಹುಶಃ ನಿಮ್ಗೆ ಈ ತಿಂಗಳಿಂದ ಇಂದಿರಾ ಕಿಟ್ ಸಿಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಸೊ ನೋಡ್ಕೊಳ್ಳಿ, ನೀವು ಹೆಂಗೂ ರೇಷನ್ ತಗೊಳಕ್ ಹೋಗ್ತಿರಲ್ಲ ಅವಾಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಪದೇ ಹೇಳ್ತಾ ಇದ್ದೀನಿ, ನಾನು ಪ್ರತಿ ತಿಂಗಳು ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಂದ್ರೆ ಅರ್ಹರು ಇಲ್ದೇ ಇರೋರ್ದು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ, ನಿಮಗೆ ಗೊತ್ತಿದೆ. ಇಲ್ಲ ಅಂದ್ರೆ BPL ಇಂದ APL ಗೆ ವರ್ಗಾವಣೆ ಮಾಡ್ತಾ ಇರೋದನ್ನು ನೀವು ನೋಡಿದೀರಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ರೇಷನ್ ಡಿಪೋಗಳ ಮುಂದೆ ನೋಟಿಸ್ ಬೋರ್ಡ್ ಅಥವಾ ಬಾಗಿಲಲ್ಲಿ ರೇಷನ್ ಕಾರ್ಡ್ ಪ್ರತಿ ತಿಂಗಳು ಅಪ್ಡೇಟ್ ಆಗೋದನ್ನ ಅಂಟಿಸ್ತಾ ಇದಾರೆ. ಅಂದ್ರೆ ಕ್ಯಾನ್ಸಲೇಷನ್ ಆಗಿರೋ ಪಟ್ಟಿಗಳನ್ನ ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಅಂಟಿಸ್ಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ಆ ರೂಲ್ಸ್ ನ ಪ್ರತಿಯೊಂದು ಡಿಪೋಗಳಲ್ಲೂ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ರೇಷನ್ ಸಿಕ್ಕಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ಆ ಪಟ್ಟಿಯಲ್ಲಿ ನಿಮ್ ಹೆಸರೇನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದ್ಸತಿ ನೋಡ್ಕೊಂಡು ಬನ್ನಿ, ಮರಿಬೇಡಿ. ಎವ್ರಿ ಟೈಮ್ ಇದನ್ನ ಮರಿಯಕ್ ಹೋಗ್ಬಿಡಿ. ಇವಾಗ ನಮ್ಮ ಹತ್ರ ಇದೆ ಅಂತ ಅನ್ಕೊಂಡು ಹೋಗಿರ್ತೀವಿ, ಅಲ್ಲಿ ಹೋದ್ಮೇಲೆ ಅವ್ರು ಸ್ಕ್ಯಾನ್ ಮಾಡ್ಮೇಲೆ ಇವಾಗ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ, ನಿಮ್ಗೆ ಯಾವ್ದು ಸಿಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಹಾಗಾಗಿ ಹೇಳ್ತಿರೋದು, ಹೋಗಿ ಒಂದ್ಸತಿ ನೋಟಿಸ್ ಬೋರ್ಡ್ ಅಲ್ಲಿ ನೋಡ್ಕೊಂಡ್ ಬನ್ನಿ. ನಿಮ್ ಹೆಸರು ಹಾಕಿರ್ತಾರೆ, ರೇಷನ್ ಕಾರ್ಡ್ ನಂಬರ್ ಹಾಕಿರ್ತಾರೆ, ಫೋನ್ ನಂಬರ್ ಹಾಕಿರ್ತಾರೆ, ಡೀಟೇಲ್ ಆಗಿ ಹಾಕಿರ್ತಾರೆ. ಒಂದ್ಸತಿ ನೋಡ್ಕೊಂಡ್ ಬನ್ನಿ ಕ್ಯಾನ್ಸಲೇಷನ್ ಆಗಿದ್ಯಾ ಇಲ್ಲಾಂದ್ರೆ ನಿಮ್ ಕಾರ್ಡ್ ಸೇಫ್ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಸೊ ನೋಡೋಣ. ಎನಿವೇಸ್ ನಮ್ಗೆ ಇಂದಿರಾ ಕಿಟ್ ಸಿಕ್ಕಿದ್ರೆ ಉತ್ತಮ. ಅಂಡ್ ಇಲ್ಲಿ ನಿಮ್ಮ ಒಂದು ಅನಿಸಿಕೆ ಕೂಡ ಮ್ಯಾಟರ್ ಆಗುತ್ತೆ. ಇಂದಿರಾ ಕಿಟ್ ಜೊತೆಗೆ ಅಕ್ಕಿನೂ ಬೇಕಾ, ಇಲ್ಲಾಂದ್ರೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ಟೆ ಓಕೆನಾ ಅಂತ ಹೇಳ್ಬಿಟ್ಟು. ಸೊ ಇವ್ರು ಫಸ್ಟ್ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂದ್ರು, ಆಮೇಲೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ಅಂತಂದ್ರು. ಸೊ ಬದಲು ಮಾಡ್ತಾನೆ ಇದಾರೆ. ನಾವು ಅದನ್ನ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇಂದಿರಾ ಕಿಟ್ ಜೊತೆಗೆ ಅಕ್ಕಿನೂ ಕೊಡ್ತಾ ಇದಾರೆ, ಇಲ್ಲಾಂದ್ರೆ ಅಕ್ಕಿ ಮಾತ್ರ ಕೊಡ್ತಾ ಇದಾರೆ, ಇಲ್ಲಾಂದ್ರೆ ಬರೀ ಇಂದಿರಾ ಕಿಟ್ ಮಾತ್ರ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತೂ ಖಂಡಿತವಾಗ್ಲೂ ಇದೆ ಈ ವಿಚಾರದಲ್ಲಿ. ಬಿಕಾಸ್ ಅವ್ರು ಹೇಳೋದೊಂದು, ಮುನಿಯಪ್ಪ ಅವ್ರು ಹೇಳೋದೊಂದು, ಮಿನಿಸ್ಟರ್ ಹೇಳೋದೊಂದು, ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಜನಕ್ಕೆ ಕನ್ಫ್ಯೂಷನ್ ಅಫ್ಕೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೋಡೋಣ. 10ನೇ ತಾರೀಕು ಮೇಲೆ ನಿಮ್ಗೆ ಈ ತಿಂಗಳಿಂದ ವಿತರಣೆ ಅಂತ ಇದೆ ಬಹುಶಃ ಕಡೆ 99%. ಸೊ ಕಾದ್ ನೋಡೋಣ ಇನ್ನೊಂದು 5 ದಿನ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ಅನ್ನಭಾಗ್ಯದ ಅಮೌಂಟು ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ, ಮತ್ತೆ ಈ ತಿಂಗಳಿಂದ ಇಂದಿರಾ ಕಿಟ್ ಸಿಗುವಂತ ಚಾನ್ಸಸ್ಗಳು ಜಾಸ್ತಿ ಇದೆ. ಇದೆರಡೇ ಅಪ್ಡೇಟು ಅನ್ನಭಾಗ್ಯ ಯೋಜನೆಯ ಒಂದು ಅಡಿಯಲ್ಲಿ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಲಿ. ನಮಸ್ಕಾರ.